ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನದ ನಾನು ನಾಗರ ಪಂಚಮಿ ಹಬ್ಬ ಬಂತಲ್ಲ, ಅದಕ್ಕಾಗಿ ಇದು ಪುಟಾಣಿದು ತಂಬಿಟ್ಟು ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀವಿ. ಇದು ಪುಟಾಣಿ ತಂಬಿಟ್ಟು ನೈವೇದ್ಯಕ್ಕೆ ಅತಿ ಶ್ರೇಷ್ಠ. ಅದನ್ನು ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ ನಾನೀಗ ನೋಡಿ, ಈ ಬಟ್ಲಿಂದ 4 ಬಟ್ಲು ಪುಟಾಣಿ ಹಿಟ್ಟು ಏಲಕ್ಕಿ ಹಾಕಿ ಇಲ್ಲಿ ಬೀಸಿಟ್ಕೊಂಡಿದ್ದೀನಿ, ಚಾಲಿಸಿಟ್ಕೊಂಡಿದ್ದೀನಿ ಇದನ್ನು. ಆಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿ ಹೆರೆದು ಬಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಎಳ್ಳನ್ನು ಹುರ್ಕೊಂಡಿದ್ದೀನಿ, ಕಸಕಸೆಯನ್ನು ಹುರ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 1 ಕಪ್ನಷ್ಟು ಬೆಲ್ಲ ಕುಟ್ಟಿ ತೊಗೊಂಡಿದ್ದೀನಿ. ಈಗ ನೋಡಿ ಮಾಡೋ ಪದ್ಧತಿ ಹೆಂಗೆ ಅನ್ನೋದು ತೋರಿಸ್ತಾ ಇದ್ದೀನಿ. ನೋಡಿ, ಈಗ 4 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ, ಮಿಲ್ಕಿ ಮಿಸ್ಟ್ರದ್ದು ಆಕಳ ತುಪ್ಪಿದು. ಇದಕ್ಕೆ ಹಾಕಿಬಿಟ್ಟು 1 ಕಪ್ನಷ್ಟು ಬೆಲ್ಲ ಹಾಕಿ ಏನು ಮಾಡ್ತಾಯಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಮಿಕ್ಸ್ ಆಗಬೇಕು ಅಷ್ಟೇ, ಆಗಬಾರ್ದು. ಇದು ಮಿಕ್ಸ್ ಆದ ಕೂಡ ಏನು ಮಾಡಬೇಕು, ಇದಕ್ಕೆ ಹೆರ್ದದ್ದು ಕೊಬ್ಬರಿ ತುರಿ ಹುರಿದಿಟ್ಟಿದ್ದೆಲ್ಲ ಅದನ್ನು ಎಳ್ಳು ಮತ್ತು ಕಸಕಸೆ ಹಾಕಿಬಿಟ್ಟು ಪುಟಾಣಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಉಂಡೆ ಕಟ್ಟಬೇಕು. ಭಾಳ ಈಸಿ ಮೆಥಡ್ ಇದು. ನೋಡಿ, ಸ್ವಲ್ಪ ತುಪ್ಪ ಜಾಸ್ತಿ ಇದ್ರೇ ಚಲೋ. ಆಮೇಲೆ ಸ್ವಲ್ಪ ಹೌದೋ ಅಲ್ಲೋ ಅನ್ನೋಷ್ಟು ಹಾಲು ಹಾಕ್ಕೋಬೇಕು ಇದಕ್ಕೆ, ಅಂದ್ರೆ ಕುಸು ಆಗ್ತಾವವು. ಆಯ್ತು ನೋಡಿ, ಈಗ ಮುಗೀತು. ಆಸೆ ಇಟ್ಟಿದ್ದೀನಿ. ನೋಡಿ, ಹಾಕಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಇದನ್ನು ಹಿಂಗೆ ಕೆಳಗೆ ತೊಗೊಂಡ್ಬಿಟ್ಟು ಒಂದು ತಟ್ಟೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿಬಿಟ್ರೆ ಮುಗೀತು. ನೋಡಿ, ಈಗ ತಂಬಿಟ್ಟು ರೆಡಿ ಆಗಿವೆ. ತುಪ್ಪದಲ್ಲೇ ಮಾಡಿದ್ದೀನಿ ಪೂರ್ತಿ ನಾನು. ಸ್ವಲ್ಪ ನಡುವೆ 1-2 ಸ್ಪೂನಷ್ಟು ಹಾಲು ಹಾಕಬೇಕು, ಅಂದರೆ ಕುಸು ಆಗ್ತಾವೆ, ಮೆತ್ತಗಾಗೋದಿಲ್ಲ. ಇಲ್ಲಿ ನೋಡಿ, ಇದು ಬಟ್ಲದಲ್ಲ, ಈ ಬಟ್ಲಿಂದ 4 ಬಟ್ಲಷ್ಟು ನಾನು ಪುಟಾಣಿ ಹಿಟ್ಟು ತೊಗೊಂಡಿದ್ದೆ. ಇದಕ್ಕೆ 16 ಉಂಡೆಗಳು ಆಗಿವೆ. ಈ ರೀತಿ ನೀವು ಒಂದು ಮಾಪ್ ಮಾಡ್ಕೊಂಡು ನೋಡಿರಿ. ಈಸಿ ಮೆಥಡ್ ಅದ ಇದು. ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.